ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನನ್ನ ಹೆಸರು ಅಶ್ವಿನಿ. ನಾನು ವೆಯ್ಟ್ ಲಾಸ್ಗೆ ಅಂತ ಬಂದಿದ್ದು, ಶೇಕ್ ಸ್ಟಾರ್ಟ್ ಮಾಡಿದ್ದು. ನಾನು ಬಂದಾಗ ಓವರ್ ವೆಯ್ಟ್ ಇದ್ದೆ, ಮತ್ತು ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಕಷ್ಟ ಬೀಳ್ತಿದ್ದೆ. ಯಾಕೆ ಅಂದರೆ ನಾನು ವೆಯ್ಟ್ ಜಾಸ್ತಿ ಇರೋದ್ರಿಂದ ನನಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು. 9 ಮಂತ್ಸ್ ಆದರೂ ಪೀರಿಯಡ್ಸ್ ಆಗ್ತಿರ್ಲಿಲ್ಲ. ಆಮೇಲೆ ಟ್ರೈ ಮಾಡಿದ್ದೀನಿ ತುಂಬ ವೆಯ್ಟ್ ಲಾಸ್ ಮಾಡೋದಕ್ಕೆ, ವಾಕಿಂಗು ಮತ್ತು ಡಯಟ್ ಮಾಡೋದು ಎಲ್ಲ ಟ್ರೈ ಮಾಡಿದ್ದೀನಿ. ಏನು ಮಾಡಿದ್ರು 100 ಗ್ರಾಮ್ ವೆಯ್ಟ್ ತುಂಬ ಕಷ್ಟ ಆಗ್ತಿತ್ತು. ಯಾವಾಗ ನ್ಯೂಟ್ರಿಷನ್ ಕ್ಲಬ್ಬಿಗೆ ಬಂದು ಆವಾಗ 1 ಮಂತಲ್ಲಿ 5 kg ವೆಯ್ಟ್ ಲಾಸ್ ಆಯಿತು. ಅದು ಖುಷಿಯಾಗಿ ಕಂಟಿನ್ಯೂ ಮಾಡಿದ್ದು. ಮತ್ತು ಕನ್ಸೀವ್ ಆಗೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು ದಪ್ಪ ಇರೋದ್ರಿಂದ. 9 ಮಂತ್ಸಲ್ಲಿ 30 kg ವೆಯ್ಟ್ ಲಾಸ್ ಮಾಡ್ಕೊಂಡ್ಮೇಲೆ ಎಲ್ಲ ಬ್ಲಡ್ ಪ್ಯಾರಾಮೀಟರ್ಸ್ ಎಲ್ಲ ನಾರ್ಮಲ್ ಮಾಡ್ಕೊಂಡ್ಮೇಲೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಯಿತು. ಆಮೇಲೆ ಕನ್ಸೀವ್ ಆದೆ. ಇವಾಗ ಒಂದು ಬೇಬಿ ಇದೆ, ಲೈಫ್ ಬೇಬಿ, ಬೇಬಿ ಇದೆ. ಇವಾಗ ಮತ್ತೆ ಅವಳಿಗೆ 2.5 years. ಇವಾಗ ಮತ್ತೆ ಕನ್ಸೀವ್ ಆಗಿದ್ದೀನಿ. ಇವಾಗ ಟ್ವಿನ್ಸ್ ಇದೆ. ಟ್ವಿನ್ಸ್ ಇರೋದ್ರಿಂದ ಜಾಸ್ತಿ ಓಡಾಡೋಕ್ಕಾಗಲ್ಲ ಮತ್ತು ಸುಸ್ತಾಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ನಾನು ಎಲ್ಲ ಶೇಕು ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ನಾನು ಇವಾಗ 9 ಮಂತ್ಸಿಗೆ ಬಿದ್ದಿದೆ. 9 ಮಂತ್ಸ್ ಆದರೂ ನಾನು ಓಡಾಡ್ತಿದ್ದೀನಿ, ಚೆನ್ನಾಗಿ ವಾಕಿಂಗ್ ಮಾಡ್ತೀನಿ. ನನಗೆ ಏನು ಬ್ಲಡ್ ಪ್ಯಾರಾಮೀಟರ್ಸಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಇವಾಗೂ ಅಷ್ಟೇ ಶುಗರು BP ಎಲ್ಲ ನಾರ್ಮಲಾಗಿ ಇದೆ. ಡಾಕ್ಟರ್ ಹೇಳಿದಾಗ ನಾರ್ಮಲ್ ಡೆಲಿವರಿ ಆಗುತ್ತೆ ಇವಾಗ ಅಂತ. ನನಗೆ ಇನ್ಸ್ಪೈರ್ ಮಾಡಿದ್ದು ನಮ್ಮ ಕೋಚಸ್ಸು ಮತ್ತು ಫಿಸಿಕಲ್ ಕ್ಲಬ್ಬು. ನಮ್ಮ ಕೋಚಸ್ಗೆ ತುಂಬ ಥ್ಯಾಂಕ್ಸ್. ಮತ್ತು ಫಿಸಿಕಲ್ ಕ್ಲಬ್ಗೆ ಹೋಗಿದ್ದಕ್ಕೆ ಅಲ್ಲಿ ರಿಸಲ್ಟ್ ಕೇಳಿಸ್ಕೊಂಡಿದ್ದಕ್ಕೆ ನನಗೆ